ಮಹಾಭಾರತದ ಆದಿಪರ್ವದ ಅಧ್ಯಾಯ 113ರಲ್ಲಿ ಸನಾತನ ಧರ್ಮದ ಗುಣಲಕ್ಷಣಗಳಲ್ಲಿ ಒಂದನ್ನು ವಿವರಿಸುವ ಒಂದು ಆಖ್ಯಾನವಿದೆ. ಹಿಂದೆ ಉದ್ದಾಲಕ ಎಂಬ ಒಬ್ಬ ತಪಸ್ವಿ ಇದ್ದ. ಅವನಿಗೆ ಶ್ವೇತಕೇತು ಎಂಬ ಒಬ್ಬ ಮಗನಿದ್ದ. ಆತ ಕೂಡ ತಪಸ್ವಿಯಾಗಿದ್ದ. ಒಂದು ದಿನ ಶ್ವೇತಕೇತು ಹಾಗೂ ಅವನ ತಂದೆಯ ಸಮ್ಮುಖದಲ್ಲಿ ಒಬ್ಬ ಬ್ರಾಹ್ಮಣನು ಬಂದು ಶ್ವೇತಕೇತುವಿನ ತಾಯಿಯನ್ನು ಕೈ ಹಿಡಿದುಕೊಂಡು ಬಲವಂತವಾಗಿ ಎಳೆದುಕೊಂಡು ಹೊರಟ. ಇದನ್ನು ನೋಡಿ ಶ್ವೇತಕೇತುವಿಗೆ ತುಂಬಾ ಕೋಪ ಬಂತು. ಆಗ ಉದ್ದಾಲಕನು ತನ್ನ ಮಗನಿಗೆ, ಓ ಮಗನೇ, ಕೋಪಗೊಳ್ಳಬೇಡ, ಇದು ಸನಾತನದ ಪರಂಪರೆ ಎಂದು ಹೇಳಿದ. ಶ್ವೇತಕೇತೋಃ ಕಿಲ ಪುರಾ ಸಮಕ್ಷಂ ಮಾತರಂ ಪಿತುಃ ಜಗ್ರಾಹ ಬ್ರಾಹ್ಮಣಃ ಪಾಣೌ ಗಚ್ಛಾವ ಇತಿ ಚಾಬ್ರವೀತ್. ಋಷಿಪುತ್ರಸ್ತತಃ ಕೋಪಂ ಚಕಾರಾಮರ್ಷಿತಸ್ತದಾ ಮಾತರಂ ತಾಂ ತಥಾ ದೃಷ್ಟ್ವಾ ನೀಯಮಾನಾಂ ಬಲಾದಿವ. ಕ್ರುದ್ಧಂ ತಂ ತು ಪಿತಾ ದೃಷ್ಟ್ವಾ ಶ್ವೇತಕೇತುಮುವಾಚ, ಮಾ ತಾತ ಕೋಪಂ ಕಾರ್ಷೀಸ್ತ್ವಮೇಷ ಧರ್ಮಃ ಸನಾತನಃ. ಮಹಾಭಾರತದ ಅದೇ ಅಧ್ಯಾಯದಲ್ಲಿ ಪಾಂಡು ತನ್ನ ಹೆಂಡತಿ ಕುಂತಿಗೆ ಹೀಗೆ ಹೇಳುತ್ತಾನೆ. ಸನಾತನ ಧರ್ಮದಲ್ಲಿ ಹೆಂಗಸರು ಸ್ವೇಚ್ಛಾಚಾರಿಗಳಾಗಿದ್ದರು. ತಮ್ಮ ಗಂಡಂದರಿಗೆ ನಿಷ್ಠೆಯಿಂದ ಬದ್ಧರಾಗಿರುತ್ತಿರಲಿಲ್ಲ. ಏಕೆಂದರೆ ಅದು ಆ ಕಾಲದ ಅನುಮೋದಿತ ಪದ್ಧತಿಯಾಗಿತ್ತು. ಆ ಪದ್ಧತಿಯನ್ನು ಪಕ್ಷಿಗಳು ಮತ್ತು ಮೃಗಗಳು ಯಾವುದೇ ಅಸೂಯೆ ಇಲ್ಲದೆ ಇಂದಿಗೂ ಅನುಸರಿಸುತ್ತವೆ. ಉತ್ತರ ಕುರುಗಳಲ್ಲಿ ಈ ಆಚರಣೆಯನ್ನು ಇನ್ನೂ ಗೌರವದಿಂದ ಪರಿಗಣಿಸಲಾಗುತ್ತಿದೆ.